ಎಲ್ಲವನ್ನ ರಾಜಕೀಯ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ. ನಾನು ನಿಜವಾಗ್ಲೂ ಕೂಡ ಅಲ್ಲಿರುವಂಥ ನಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಬಳಗದ ನನ್ನ ಕಲೀಗ್ಸ್ ಯಾರಿದ್ದಾರೆ ಪತ್ರಕರ್ತರ ಅವರನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಅಂತಂದರೆ, ಆಯಿತು ಸರ್ ಬಿ ಜೆ ಪಿ ಅಂತ ಬಿಟ್ಬಿಡಿ, ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಒಂದು ಮನುಷ್ಯತ್ವದ ಆಧಾರದ ಮೇಲಾದರೂ ಒಂದು ಸ್ಪೆಷಲ್ ಕೇಸ್ ಅಂತ ಆದರೂ ಪರಿಗಣಿಸಿ ನೀವು ಸ್ವಲ್ಪ ಜಾಸ್ತಿ ಪರಿಹಾರ ಕೊಡ್ಬೋದಾ ಅಂತ ಪರಿಪರಿಯಾಗಿ ಅಲ್ಲಿರುವಂಥ ಪತ್ರಕರ್ತರೆಲ್ಲರೂ ಕೂಡ ಸಿದ್ದರಾಮಯ್ಯನವರನ್ನು, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿದರೂ ಕೂಡ ಅವ್ರ ಮನಸ್ಸು ಕರಗಲಿಲ್ಲ. ಆಯ್ನೋ ಅಪಘಾತಗಳು ನಡೀತವೆ, ಅಪಘಾತಗಳು ಅದು ಹಣೆ ಬರಹ. ಕೆಲವೊಂದು ಸರಿ ಅಪಘಾತಗಳು ಬೇಕು ಅಂತಲೇ ಯಾರ ಜೀವನೂ ತೆಗೆಯಲ್ಲ. ಕೆಲವೊಂದು ಸರಿ ಅಜಾಗರೂಕತೆಯಿಂದ ಆಗುತ್ತೆ, ಕೆಲವೊಂದು ಸರಿ ನಿರ್ಲಕ್ಷ್ಯದಿಂದ ಆಗುತ್ತೆ, ಅಥವಾ ಕೆಲವೊಂದು ಸರಿ ಅಪಘಾತಕ್ಕೀಡಾದಂಥ ವ್ಯಕ್ತಿಗಳದ್ದೇ ತಪ್ಪಿರುತ್ತೆ, ಇರಲ್ಲ ಅಂತ ಹೇಳಿಲ್ಲ. ಬಟ್ ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಒಂದು ಭಾಳಷ್ಟು ಅಮಾಯಕರು, ಅದರಲ್ಲೂ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರ ಮಕ್ಕಳು ಸತ್ತೋಗಿದ್ದಾರೆ. ಆ ಒಂದು ಸ್ಪೆಷಲ್ ಆದಂತಹ ಒಂದು ಕೇಸ್ ಅಂತ ಪರಿಗಣಿಸಿ ಒಂದು ಮನುಷ್ಯತ್ವವನ್ನು ಪ್ರದರ್ಶನ ಮಾಡಿ ಅಂತ ಕೇಳಿದಾಗ ಬಿ ಜೆ ಪಿಯವರು ಆಗ್ರಹ ಮಾಡ್ತಾ ಇದ್ದಾರೆ ಅಂತ ಮಾತ್ರಕ್ಕೆ ಅವ್ರ ಕಾಲದಲ್ಲಿ ಹೆಚ್ಚಿಗೆ ಕೊಟ್ಬಿಟ್ಟಿದ್ರಾ? ಅವ್ರ ಕಾಲದಲ್ಲಿ ಹೆಚ್ಚಿಗೆ ಕೊಟ್ಟಿದ್ರಂದೇ ಒಂದು ಮಾತಾಡ್ಬೋದಾಗಿತ್ತು ಅಂತ ಸಿದ್ದರಾಮಯ್ಯನವರೇ ನಿಮ್ಮ ಬಾಯಿಂದ ಈ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ ಅಂದರೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಅಂದರೆ ಇತ್ತೀಚೆಗೆ ರಾಜಕಾರಣಿಗಳು, ಅದರಲ್ಲೂ ಕೂಡ ಈ ಒಂದು ರಾಜಕೀಯ ಮೇಲಾಟದಲ್ಲಿ ಮನುಷ್ಯತ್ವವನ್ನೇ ಕಳೆದುಕೊಳ್ಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ.